ಸೋಷಿಯಲ್ ಲೈಫ್ ಅನ್ನೋ ಸ್ಟಾರ್ಟ್ ಆಗೋದೇ ಆಫ್ಟರ್ 9 ಅನ್ನೋ ತರ. ಬ್ರೇಕ್ಫಾಸ್ಟ್ ಕನ್ಸ್ಯೂಮ್ ಮಾಡದೇನೆ ಒಂದು 2 to 3 ಅವರ್ಸ್ ನಿದ್ರೆ ಮಾಡಿ ಎದ್ದೇಳಬಹುದು. ನೆಕ್ಸ್ಟ್ ಡೇ ಅದನ್ನ ಅವರು ಹೆಂಗ್ ರಿಪ್ಲೆನಿಶ್ ಮಾಡ್ಬೇಕಂತ ನಾನು ಹೇಳ್ತೇನೆ. 1-2 ದಿವಸ 4 ದಿವಸ ಇದ್ರೆ ಪರವಾಗಿಲ್ಲ. ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಹೈಪರ್ ಟೆನ್ಷನ್ ಕೇಸಸ್ಗಳು ಸ್ಲೀಪ್ ಇಂದ ಬರ್ತವೆ. ಡಿಜಿಟಲ್ ಅಡಿಕ್ಷನ್ ಆಗಿ ರಾತ್ರಿ ಕರೆಕ್ಟ್ ಆಗಿ ನಿದ್ರೆ ಮಾಡದೇ ಇರೋದ್ರಿಂದ ಬ್ಲಡ್ ಪ್ರೆಷರ್ ಅಲ್ಲಿ ಏರ್ಪೇರಾಗಿ ಇನ್ನೂ ಒಂದು 2.5 ಅವರ್ಸ್ ಹಾಫ್ ಟೈಮ್ ಎಕ್ಸ್ಟ್ರಾ ಬೆಳಿಗ್ಗೆ ನಿದ್ರೆ ಮಾಡಬಹುದು. ಬಟ್ ಏನು ತಿನ್ನಬಾರದು. ಸ್ನೂಸ್ ಮಾಡೋದ್ರಿಂದ ಏನಾದ್ರು ಸ್ನೂಸ್ ಮಾಡೋದ್ರಿಂದ ನಮ್ಮ ವಿಲ್ ಪವರ್ ಕಡಿಮೆ ಆಗುತ್ತೆ. ಎಲ್ರಿಗೂ ಕೂಡ ಯೋಗ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ. ಅರ್ಲಿ ಡಿನ್ನರ್ ಕನ್ಸೆಪ್ಟ್ ಇದೆ. ಊಟ ಮಾಡಿದ ತಕ್ಷಣ ನಿದ್ರೆ ಮಾಡೋದು ಬೊಜ್ಜಿಗೆ ಕಾರಣ. ಕಂಠ ಪೂರ್ತಿ ಊಟ ಮಾಡಿಬಿಟ್ಟು ಬಂದು ನಿದ್ರೆ ಮಾಡಿದ್ರೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಆಟೋ ಇಮ್ಯೂನ್ ಡಿಸೀಸ್ಗಳು ಗಟ್ಟಿಂದ ಬರ್ತಿದೆ. ನೈಟ್ ಶಿಫ್ಟ್ಸ್ ಇರುತ್ತೆ. ಬಟ್ ಅಂಡ್ ಇನ್ನೊಂದೇನಂತ ಹೇಳಿದ್ರೆ ಈಗೀಗ ಸೋಷಿಯಲ್ ಲೈಫ್ ಅನ್ನೋ ಸ್ಟಾರ್ಟ್ ಆಗೋದೇ ಆಫ್ಟರ್ 9 ಅನ್ನೋ ತರ. ಸೊ ಏನ್ ಮಾಡ್ಬೇಕು ಇಂಥ ಟೈಮಲ್ಲಿ? ಸೊ 1-2 ದಿವಸ 4 ದಿವಸ ಇದ್ರೆ ಪರವಾಗಿಲ್ಲ. ರಾತ್ರಿ ಅವರು ಜಾಗರಣೆ ಮಾಡಿರ್ತಾರೆ. ನೆಕ್ಸ್ಟ್ ಡೇ ಅದನ್ನ ಅವರು ಹೆಂಗ್ ರಿಪ್ಲೆನಿಶ್ ಮಾಡ್ಬೇಕಂತ ನಾನು ಹೇಳ್ತೇನೆ. ಅವರ ಪ್ರತಿನಿತ್ಯವೂ ಒಂದು ರೂಟೀನ್ ಹಿಂಗೆ ಇದೆ ಅಂತ ಹೇಳಿದ್ರೆ ಅವಾಗ ಅವರಿಗೆ ತೊಂದರೆಗಳು ಬರುವುದು ಸಹಜ, ಬಂದೇ ಬರುತ್ತೆ. ನಾವು ನಿಲ್ಲಿಸಲಿಕ್ಕೆ ಆಗಲ್ಲ. ನಾನು ಇಲ್ಲ ಸರ್ ನನ್ನ ಬ್ರೆಡ್ ಅಂಡ್ ಬಟರ್ ಅದು ನಾನು ಹೋಗಿಲ್ಲ ಅಂದ್ರೆ ಕೆಲ್ಸಕ್ಕೆ ಹಿಂಗೆ ಆಗಲ್ಲ, ನೀವೇನೋ ಹೇಳ್ತೀರಾ. ಕರೆಕ್ಟ್, ಕೆಲವೊಂದು ಥಿಂಗ್ಸ್ ರೂಲ್ ಅಪ್ಲಿಕೇಬಲ್ ಆಗ್ಲೇಬೇಕು. ನಾವು ಏನ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ಇನ್ನು 4-5 ದಿವಸ ಯಾವತ್ತು ವಾರಕ್ಕೆ 1 ದಿವಸನೂ ತಿಂಗಳಿಗೆ 1 ದಿವಸನೂ ಅವರು ರಾತ್ರಿ ಜಾಗರಣೆ ಮಾಡಿದ್ದಾರೆ, ರಾತ್ರಿ ಲೇಟಾಗಿ ಮಲ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಅವರು ತಿಂಡಿ ಮಾಡ್ದೇನೆ, ಬ್ರೇಕ್ಫಾಸ್ಟ್ ಕನ್ಸ್ಯೂಮ್ ಮಾಡ್ದೇನೆ ಒಂದು 2 to 3 ಅವರ್ಸ್ ನಿದ್ರೆ ಮಾಡಿ ಎದ್ದೇಳಬಹುದು. ಇದರಿಂದ ಅವರಿಗೆ ನೈಟ್ ಸ್ಲೀಪ್ ಮಾಡದೇ ಇರುವುದರಿಂದ ಆಗುವಂತ ಹಾನಿಗಳೇನಿರುತ್ತೆ ಅದು ಕಡಿಮೆ ಆಗುತ್ತೆ. ಆಗಲ್ಲ ಅಂತಲ್ಲ, ಹಾನಿ ಇರುತ್ತೆ. ರಾತ್ರಿ ಕರೆಕ್ಟ್ ಆಗಿ ನಿದ್ರೆ ಯಾರು ಮಾಡ್ತಾ ಇಲ್ಲ, ಹಾನಿಗಳು ಇದೇ ಇರುತ್ತೆ. ಇತ್ತೀಚೆಗೆ ಹೆಚ್ಚಾಗ್ತಿರುವಂತಹ ಹೈಪರ್ ಟೆನ್ಷನ್ ಕೇಸಸ್ಗಳು ಸ್ಲೀಪ್ ಇಂದ ಬರ್ತಿರುವಂಥದ್ದು. ಡಿಜಿಟಲ್ ಅಡಿಕ್ಷನ್ ಆಗಿ ರಾತ್ರಿ ಕರೆಕ್ಟ್ ಆಗಿ ನಿದ್ರೆ ಮಾಡದೇ ಇರೋದ್ರಿಂದ ಬ್ಲಡ್ ಪ್ರೆಷರ್ ಅಲ್ಲಿ ಏರ್ಪೇರಾಗಿ ಹೆಚ್ಚು ಕಡಿಮೆ ಆಗಿ ಫ್ಲಕ್ಚುಯೇಷನ್ ಆಗಿ ಎಸ್ಪೆಷಲಿ ಹೆಚ್ಚಾಗಿ ಹೈಪರ್ ಟೆನ್ಷನ್ ಕಾಣಿಸ್ಕೊಳ್ತಿರೋದು ನಾವು ನೋಡ್ತಾ ಇದ್ದೇವೆ. ಸೊ ಡೆಫಿನೆಟ್ಲಿ ನೋಡ್ತಾ ಇದ್ದೀವಿ. ಸೊ ಆ ರೀತಿ ಕಂಟಿನ್ಯೂಸ್ ಇದ್ದಾಗ ಏನು ಮಾಡ್ಲಿಕ್ಕೆ ಆಗಲ್ಲ. ಅವರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಇದು ಹೇಳಿರುವ ಒಂದು ಕನ್ಸೆಪ್ಟ್ ಆಯುರ್ವೇದದಲ್ಲಿ. ನೈಟ್ ಅವ್ರು ಜಾಗರಣೆ ಮಾಡಿದ್ರು ಅಥವಾ ನೈಟ್ ಲೇಟ್ ಆಯ್ತು ನಿದ್ರೆ ಮಾಡೋದು ಅಂತ ಹೇಳಿದ್ರೆ, ಇವಾಗ ಒಂದು 5 ಅವರ್ಸ್ ಲೇಟ್ ಆಗಿತ್ತು ನಿದ್ರೆ ಅಂತ ಹೇಳಿದ್ರೆ ಅವರು 10 ಗಂಟೆಗೆ ಮಲ್ಕೊಳ್ಬೇಕಿತ್ತು. 11, 12, 1, 2, 3 3 ಗಂಟೆಗೆ ಮಲ್ಕೊಂಡಿದ್ರಪ್ಪ. ಅವಾಗ ಬೆಳಿಗ್ಗೆ ಅವರು ಎಷ್ಟು ಗಂಟೆಗೆ ಹೇಳ್ತಾರೆ ಅವಾಗಲೇ ಎದ್ಬಿಟ್ಟು ತಿಂಡಿಯನ್ನ ಮಾಡ್ದೇನೆ ಇನ್ನೂ ಒಂದು 2.5 ಅವರ್ಸ್ ಹಾಫ್ ಟೈಮ್ 5 ಅವರ್ ಲೇಟ್ ಆಗಿದೆ ಅಂತ ಹೇಳಿದ್ರೆ 2.5 ಅವರ್ ಅವರು ಎಕ್ಸ್ಟ್ರಾ ಬೆಳಿಗ್ಗೆ ನಿದ್ರೆ ಮಾಡಬಹುದು. ಬಟ್ ಏನು ತಿನ್ಬಾರ್ದು, ಆಮೇಲೆ ತಿನ್ಕೋಬಹುದು. ಇಸ್ ಅ ಡಿಫರೆನ್ಸ್. ಇದು ಹೇಳಿದ್ದಾರೆ ಕ್ಲಿಯರ್ ಆಗಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ಬೇಕು ಅಂತ ಹೇಳಿದ್ರಿ. ಬಟ್ ಅದು ತುಂಬಾ ಕಷ್ಟ ತುಂಬಾ ಜನರಿಗೆ. ಈಗ ಅಲಾರ್ಮ್ ಇಡ್ತಾರೆ, ಸ್ನೂಸ್ ಮಾಡ್ತಾರೆ, ಮತ್ತೆ ಮಲ್ಕೋತಾರೆ. ಈ ರೀತಿ ಅಲಾರ್ಮ್ ಟು ಸ್ನೂಸ್ ಮಾಡೋದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ? ಸೊ ಈ ಸ್ನೂಸ್ ಮಾಡೋದ್ರಿಂದ ನಮ್ಮ ವಿಲ್ ಪವರ್ ಕಡಿಮೆ ಆಗುತ್ತೆ ಅಷ್ಟೇ. ಅಲ್ಲ ಅಂದ್ರೆ ನಾನೊಂದು ಇನ್ಸ್ಟಾಗ್ರಾಮ್ ರೀಲ್ ನೋಡ್ತಾ ಇದ್ದೆ. ಅದರಲ್ಲಿ ಸ್ನೂಸ್ ಮಾಡೋದ್ರಿಂದ ನಾವು ಮೆಂಟಲಿ ಮಲ್ಕೊಂಡಿದೀವಿ ಅನ್ಸಿದ್ರು ಎದ್ದಿರ್ತೀವಿ. ಇಟ್ ಟೇಕ್ಸ್ 90 minutes ಟು ಸ್ಲೀಪ್ ಅಗೇನ್ ಅಂತೆಲ್ಲ ಮೆನ್ಷನ್ ಮಾಡಿದ್ರು. ಇಸ್ ದಟ್ ಟ್ರೂ? ಸೊ ಅದು ಸ್ಲೀಪ್ ಡಿಸ್ರಪ್ಷನ್ ಆದಂಗೆ. ಯಾಕೆ ಹಂಗಾಗತ್ತೆ ಅಂತ ನಾವು ನೋಡ್ಬೇಕಾಗತ್ತೆ. ಸ್ನೂಸ್ ಮಾಡುವಂತ ಪರಿಸ್ಥಿತಿನೇ ಬರಬಾರ್ದು. ನಾನು ಪ್ರೀ ಯೂನಿವರ್ಸಿಟಿ ಇದ್ದಾಗ ನಮ್ಮ ಸರ್ ಅವರೆಲ್ಲ ಇನ್ಸ್ಪಿರೇಷನ್ ನಮಗೆ. ಅವರ ಕನ್ಸೆಪ್ಟು ನೀವು ಅಲಾರಾಮ್ ಯಾವಾಗಾದ್ರೂ ಇಡಿ, ಅದಕ್ಕಿಂತ ಮುಂಚೆ ನೀವು ಎದ್ಬಿಟ್ಟು ಅಲಾರಾಮ್ನ ಮೊದಲೇ ಆಫ್ ಮಾಡಬೇಕು. ದಟ್ ಈಸ್ ಹಿಸ್ ಡಿಸಿಪ್ಲಿನ್. ಫಿಸಿಕ್ಸ್ ಟೀಚರು. ಸೊ ದಟ್ ಈಸ್ ಹಿಸ್ ಡಿಸಿಪ್ಲಿನ್. ಸ್ನೂಸ್ ಕನ್ಸೆಪ್ಟೇ ಇಲ್ಲ ಅಲ್ಲಿ. ಅಲಾರಾಮ್ ಆದ್ಮೇಲೆ ಎಷ್ಟು ಜನ ಎದ್ದೇಳಲ್ಲ. ಆಗ ಮುಂಚೆ ಎದ್ದು ನೀವು ಆಫ್ ಮಾಡಬೇಕು ಅಂತ. ದಟ್ ಈಸ್ ಹಿಸ್ ಪವರ್, ಅಂದ್ರೆ ಹಿಸ್ ಕನ್ಸೆಪ್ಟ್. ದಟ್ ವರ್ಕ್ಸ್. ಫಿಕ್ಸ್ ಆಗಬೇಕು, ಟ್ರೈನ್ ಮಾಡಬೇಕು. ನೋಡಿ 4-5 ಅವರ್ ನಿದ್ರೆ ಮಾಡ್ತಾರೆ ಸರ್, ಅವ್ರಿಗೆ ಏನಾಗಲ್ಲ. ದಟ್ ಈಸ್ ಟ್ರೈನಿಂಗ್. ಬ್ರೈನ್ ಟ್ರೈನ್ ಆಗಿರುತ್ತೆ. ಕೆಲವೊಂದು ಯೋಗಿಗಳು ಶ್ವಾನ ನಿದ್ರೆ ಮಾಡ್ತಾ ಇರ್ತಾರೆ. 1 ಅವರ್ ಸಾಕು ನಿದ್ರೆ, 2 ಅವರ್ ಸಾಕು. ಅದರ್ ಟೈಮ್ ಅಲ್ಲಿ ಮೆಡಿಟೇಟ್. ಫೈನ್, ಮಾಡ್ಬೋದು, ಇಲ್ಲ ಅಂತಲ್ಲ. ಆದರೆ ಜನಸಾಮಾನ್ಯರಿಗೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬೆಳಿಗ್ಗೆ ಎದ್ದು ಮತ್ತೆ ಅವರು ಮೆಟ್ರೋದಲ್ಲೋ, ಕ್ಯಾಬಲ್ಲೋ, ಬಸ್ಸಲ್ಲೋ, ಟ್ಯಾಕ್ಸಿಯಲ್ಲೋ, ಆಟೋದಲ್ಲೋ, ಬೈಕಲ್ಲೋ, ಕಾರಲ್ಲೋ ಅವರು ತಿರ್ಗಾ ಅವ್ರ ಕೆಲಸಕ್ಕೆ ಹೋಗ್ಬಿಟ್ಟು ಅಲ್ಲಿ 8 to 9, 10 ಅವರ್ಸ್ ಕೂತ್ಕೊಂಡು ಸ್ಕ್ರೀನ್ ಮುಂದೆ ತಿರ್ಗಾ ಬರ್ಬೇಕು. ಸೊ ಎಲ್ರಿಗೂ ಕೂಡ ಯೋಗ ನಿದ್ರೆ ಮಾಡ್ಲಿಕ್ಕೆ ಆಗಲ್ಲ. ಯಾರ್ಯಾರು ಮಾಡ್ತಾರೆ ತುಂಬಾ ಒಳ್ಳೇದು, ಮಾಡದೇ ಇರೋರು ಪ್ರಯತ್ನ ಮಾಡಿದ್ರೆ ಇನ್ನೂ ಒಳ್ಳೇದು. ಬಟ್ ಟ್ರೈನಿಂಗ್. ಸೊ ಸ್ನೂಸ್ ನಾವು ಮಾಡುವಂತ ಕನ್ಸೆಪ್ಟ್ ಅನ್ನ ಆದಷ್ಟು ಇಟ್ಟುಕೊಳ್ಳೋದು ಬೇಡ. ಅದ್ರ ಬದಲು ರಾತ್ರಿ ಬೇಗನೆ ನಾವು ನಿದ್ರೆ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎದ್ದೇಳ್ತೇವೆ. ಅಂಡ್ ನಾವು ನಮ್ಮ ಡಿನ್ನರ್ ಕೂಡ ಐ ಥಿಂಕ್ ತುಂಬಾನೇ ಇವಾಗ ತುಂಬಾ ಹಿಂದೂ ಸ್ಕ್ರಿಪ್ಚರ್ ಅಲ್ಲಿ ನಾವು ನೋಡಿದಂಗೆ, ಆಯುರ್ವೇದದಲ್ಲಿ ಇರ್ಬೋದು, ಜೈನ್ ಸ್ಕ್ರಿಪ್ಚರ್ ಅಲ್ಲಿ ಇರ್ಬೋದು, ಹಿಂದೂ ಸ್ಕ್ರಿಪ್ಚರ್ಸ್ ಗಳಲ್ಲಿ ಎಲ್ಲದರಲ್ಲೂ ಕೂಡ ನಮಗೆ ಅರ್ಲಿ ಡಿನ್ನರ್ ಕನ್ಸೆಪ್ಟ್ ಇದ್ದೇ ಇದೆ. ಅದಕ್ಕೆ ತುಂಬಾ ಜನ
ಕ್ವಶನ್ ಮಾಡ್ತಾರೆ, ಯಾಕೆ ಸರ್ ಸೂರ್ಯಾಸ್ತ ಆದ್ಮೇಲೆ ಯಾಕೆ ಊಟ ಮಾಡಬಾರ್ದು? ಮುಂಚಿನ ಕಾಲದಲ್ಲಿ ಲೈಟ್ ಇರಲಿಲ್ಲ ಸರ್, ಅವ್ರು ಮುಂಚೆನೆ ಮಾಡ್ತಿದ್ರು. ಫುಡ್ ಅಲ್ಲಿ ಏನೋ ಹುಳ ಬಿದ್ದಿದ್ರೆ ಗೊತ್ತಾಗ್ತಿರ್ಲಿಲ್ಲ. ಇರ್ಬೋದು, ಬಟ್ ಅದನ್ನ ಫಾಲೋ ಮಾಡ್ತಿರೋರು ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಹೆಸರಲ್ಲಿ ಎನಾರ್ಮಸ್ ಅಮೌಂಟ್ ಆಫ್ ಬೆನಿಫಿಟ್ಸ್ ತಗೊಂಡಿದ್ದಾರೆ. ಸಿಗ್ತಿದೆ. 10 ಗಂಟೆಗೆ ಒಂದು ಬೆಳಿಗ್ಗೆ, ಸಂಜೆ 6 ಗಂಟೆಗೆ ಫುಡ್, 2 ಫುಡ್. ಮಿಡ್ಲಲ್ಲಿ ಬರೀ ಲೈಟ್ ಏನೋ ಫ್ರೂಟ್ ಜ್ಯೂಸಸ್ಸು, ಮಜ್ಜಿಗೆ, ಅಂಥದ್ದು, ನೀರು. ಬೆನಿಫಿಟ್ ಸಿಗ್ತಾ ಇದೆ. ಸೊ ಬೆನಿಫಿಟ್ ಸಿಕ್ಕಾಗ ಮಾಡ್ಬೇಕಾಗುತ್ತೆ. ಅಂಡ್ ಒಂದ್ ಕಡೆ ಅದು ಚೆನ್ನಾಗಿ ನಿದ್ದೆ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. 6 o'clock 6:37 ವರೆಗೂ ಅವ್ರು ಡಿನ್ನರ್ ಮುಗಿಸಿದ್ರು ಅಂತ ಹೇಳಿದ್ರೆ, ನಾನು ಹೇಳ್ತಿರೋದು 9:30 10 ಗಂಟೆಗೆ ನಿದ್ರೆ. ಸೊ ಡಿನ್ನರ್ ಆಗಿ ಆರಾಮಾಗಿ 2.5-3 ಅವರ್ ಆಗಿರುತ್ತೆ. ಬಾಡಿಗೆ ಎಷ್ಟು ಟೈಮ್ ಬೇಕು ಡೈಜೆಷನ್ ಮಾಡೋದಕ್ಕೆ ಎಲ್ಲ ಮಾಡಿರುತ್ತೆ. ಹೊಟ್ಟೆ ಲೈಟ್ ಆಗಿರುತ್ತೆ. ದೇ ಕ್ಯಾನ್ ಸ್ಲೀಪ್. ಊಟ ಮಾಡಿದ ತಕ್ಷಣ ನಿದ್ರೆ ಮಾಡೋದು ಅಗೇನ್ ಬೊಜ್ಜಿಗೆ ಕಾರಣ ಹೇಳಿದ್ದಾರೆ ಆಯುರ್ವೇದದಲ್ಲಿ. ಇವತ್ತು ಕಾಣಿಸ್ಕೊಳ್ತಿರುವಂತಹ ಹಲವಾರು ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಇರ್ಬೋದು, ಲಿಪಿಡ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಆಯಿತು, ಟ್ರೈಗ್ಲಿಸರೈಡ್ ಜಾಸ್ತಿ ಆಯಿತು, LDL ಜಾಸ್ತಿ ಆಯಿತು, ಥೈರಾಯ್ಡ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು, ಎಲ್ಲ ಕೂಡ ನಮ್ಮ ಸ್ಲೀಪ್ ಮೇಲೆ ಡಿಪೆಂಡ್ ಇರುತ್ತೆ. ನಾವು ಊಟ ಮಾಡಿ ಫುಲ್ ಕಂಠ ಪೂರ್ತಿ ಊಟ ಮಾಡಿಬಿಟ್ಟು ಬಂದು ನಿದ್ರೆ ಮಾಡಿದರೆ ಆಟೋ ಇಮ್ಯೂನ್ ಡಿಸೀಸ್ಗಳು ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಆಟೋ ಇಮ್ಯೂನ್ ಡಿಸೀಸ್ ಯಾಕೆ ಬಂತು ಅಂತ ಎಲ್ಲೂ ಎಕ್ಸ್ಪ್ಲನೇಷನ್ ಇಲ್ಲ. ಆಯುರ್ವೇದದಲ್ಲಿ ನಾವು ಡೀಪಾಗಿ ಡಿಗ್ ಮಾಡಿದರೆ ಕೆಲವೊಂದು ಡಿಸೀಸ್ಗಳು ಯಾಕೆ ಬರುತ್ತೆ ಅಂತ ಹೇಳಿದರೆ ನಮ್ಮ ಆಹಾರ ವಿಹಾರ, ನಮ್ಮ ಲೈಫ್ ಸ್ಟೈಲ್, ನಮ್ಮ ಡಯಟಿಂದ ಬರುವಂಥದ್ದು, ನಮ್ಮ ವಿಚಾರಗಳಿಂದ ಬರುವಂಥದ್ದು. ಸೊ ಅದನ್ನು ನಾವು ಕೋರಿಲೇಟ್ ಮಾಡಿದರೆ ಇವತ್ತು ಕರೆಕ್ಟಾಗಿ ಡೈಜೆಷನ್ ಆಗ್ತಿಲ್ಲ ಅಂತ ಹೇಳಿದರೂ ಕೂಡ ಡಿಸೀಸಸ್ಗಳು ಬರುತ್ತೆ. ಆಟೋ ಇಮ್ಯೂನ್ ಡಿಸೀಸ್ಗಳು ಗಟ್ಟಿಂದ ಬರ್ತಿದೆ ಅಂತ ರೀಸೆಂಟ್ ಏನು ನಾವು ರಿಸರ್ಚಸ್ಗಳನ್ನ ನೋಡ್ತೇವೆ. ಗಟ್ಟಿಂದ ಏನಕ್ಕೆ ಬರುತ್ತೆ? ಗಟ್ಟಲ್ಲಿರೋದೇ ಫುಡ್ಡು. ಫುಡ್ ಡೈಜೆಷನ್ ಸರಿಯಾಗಿಲ್ಲ, ಹಾಗೆ ಉಳ್ಕೊಂಡಿದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಫ್ಲೇರ್ ಅಪ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಆಟೋ ಇಮ್ಯೂನ್ ಡಿಸೀಸ್. ಅದು ಸೋರಿಯಾಸಿಸ್ ಇರ್ಬೋದು, ಆಟೋ ಇಮ್ಯೂನ್ ಆರ್ಥರೈಟಿಸ್ ಇರ್ಬೋದು, ಆಟೋ ಇಮ್ಯೂನ್ ಹೇರ್ ಡಿಸೀಸ್ಗಳಿರ್ಬೋದು, ತುಂಬ ಡಿಸೀಸ್ಗಳಿರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.